ಇನ್ನೂ ಒಂದಿಷ್ಟು ಆಂಟಿಕ್ ಪೀಸ್ ಕೂಡ ಅದಾವ, ಬರೀ ನೋಡೋಲ್ಲಂತ ಮಸ್ತ್ ಅದಾವ. ಪಂಚುರ್ಲಿ ಕಾಂತಾರ ಫಿಲ್ಮ್ ನೋಡಿದವ್ರು ಇದು ರೆಕಗ್ನೈಸ್ ಮಾಡ್ತೀರಿ. ಇದು ಪಂಜುರ್ಲಿ ದೈವದ ಮುಖ ಐತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಶಿರಾಡಿ ದೈವದ ಮುಖ ಅಂತ. ಇದು ಶಿರಾಡಿ ದೈವದ ಮುಖ. ಇದು ಖಂಡೋಬಾ ಮೈಲಾರ್ಲಿಂಗ. ಇದು ಪಂಜುರ್ಲಿ ಭೂತದ ಮುಖ. ಇದು ಮೈಸಂದಾಯ ದೈವದ ಮುಖ. ಇದು ಭೈರವನ ಮುಖ ಅಂತ. ನೋಡ್ರಿ, ಒಟ್ಟಾರೆಯಾಗಿ ದೈವದ ಮುಖಗಳು ಅದಾವ. ಇಲ್ಲಿ ನೋಡ್ರಿ, ಇಲ್ಲಿ ತುಳುನಾಡಿನ ಬದುಕಿನ ಭಾಗವಾದಂತಹ ಎಲ್ಲಾ ವಸ್ತುಗಳು ಇಲ್ಲಿ ಸಿಗ್ತಾವ ನೋಡ್ರಿ ನೋಡಾಕ. ಇಲ್ಲಷ್ಟ ಅಲ್ರಿ, ಹಂಗ ನೋಡ್ರಿ, ಅಲ್ಲಿ ಹಿಂಗ ಪ್ಯಾನ್ ಮಾಡಿದಾರ. ಈ ಕಡೆನೂ ಅದಾವ ಅಡಿಗೆಗೆ ಬಳಸ್ತಿದ್ದಂತ ಸೌಟುಗಳು, ಕನ್ಲಿ ಎಲ್ಲ ಅದಾವ ನೋಡ್ರಿ. ಇಲ್ಲಿ ಕೋರಿಗೆ ಅನ್ನ ಬಳಸೋ ಸೌಟ್ ಅಂತ, ಮೂರ್ತೆ ಕತ್ತಿ ಅಂತ ಹೆಸರುಗಳು ನೋಡ್ರಿ. ಆಮ್ಯಾಗ ಹೋಮಕ್ಕೆ ತುಪ್ಪವನ್ನ ಸುರಿಯುವ ಸೌಟ್ ಅಂತ, ಇದು ಪಕ್ಕ ಇಲ್ಲ. ಮುಡಿ ತಟ್ಟು ಅಂತ, ಇವೆಲ್ಲ ಮುಡಿ ತಟ್ಟು ಅಂತ. ಇವೆಲ್ಲ ಮೂರು ಇವೆಲ್ಲ ಏನಾದ್ರು ಸ್ಟೋರ್ ಮಾಡಿ ಇಟ್ಕೊಳಕ್ ಬಳಸ್ತಿದ್ದಂತ ವಸ್ತುಗಳು. ಇದು ಮಜ್ಜಿಗೆ ಕಡಿಯೋ ಕಡ್ಗೋಲ್. ಇವೆಲ್ಲ ಮೇ ಬಿ ತರಕಾರಿ ಹೆಚ್ಚಿಡಕ್ಕೋ ಅದಕ್ಕೆ ಇದಕ್ಕೆ ಅನಿಸ್ತತಿ. ಇವೆಲ್ಲ ಜಾಯಿಂಟ್ ಫ್ಯಾಮಿಲಿ ನೆನಪಿಸ್ತಾವ ಇವೆಲ್ಲ ಪಕ್ಕ. ಇದು ಕರಗಸ್ ನೋಡ್ರಿ, ಇದು ಕರಗಸ. ಇದು ನಾನು ಮಲ್ನಾಡ್ನಾಗ ಹುಟ್ಟೇನಿ, ಉತ್ತರ ಕರ್ನಾಟಕದವನ. ನಮ್ಮ ಅವನ್ ತವ್ರ ಮನಿ ಮಲ್ನಾಡ್. ಸೊ ನನಗಿದು ನೆನಪೈತದ. ಏನಿದೆ, ರಾಟೆ ಇದು, ಬಾವಿದ ರಾಟೆ ಇದು. ಇಲ್ಲಿ ನೋಡ್ರಿ, ಇಲ್ಲಿ ತಪ್ಪಲೆ ಎಷ್ಟು ದೊಡ್ಡದೈತೆ. ಇದು ಆಲೆ ಮನೆದ ಅನಸ್ತತಿ, ಗೊತ್ತಿಲ್ಲ ನನಗೆ. ಡೌಟ್ ಐತಿ. ಅಲ್ಲಲ್ಲ, ಏತ ಇದು, ನೀರ್ ಎತ್ತಕ್ ಬಳಸ್ತಾ ಇದ್ದಂತಹ ಏತ ಇದು. ಇಲ್ಲಿ ಐತಿ, ಇಲ್ಲಿ ಕೊಟ್ಟಾರ ನೋಡ್ರಿ, ಅಂತ ಪಿಕ್ಚರ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ಯಾರ. ಓಕೆ, ಇಲ್ಲೊಂದು ಫ್ರೇಮ್, ಅದ್ರ ಜೊತೆಗೆ ಇಲ್ಲೇನೋ ಇಟ್ಟಾರ, ನಂಗೆ ರೆಕಗ್ನೈಸ್ ಆಗತ್ತಿಲ್ಲ. ಸಾರಿ. ವಿಡಿಯೋ ನೋಡಿದ್ರೆ ಏನಾದ್ರು ಕಮೆಂಟ್ ಮೂಲಕ ಹೇಳ್ರಿ ಏನದ ಅಂತ ಹೇಳಿ. ಇಲ್ಲಿ ಕೊಪ್ಪರಿಗೆ ಎಲ್ಲ ಅದಾವ ನೋಡ್ರಿ, ಇಲ್ಲಿ ಮೊಲ ಬುಡ್ಡಿ ಲಾಟಿನ ಈಗೆಲ್ಲ ಸಿಗ್ತಾವ್ರಿ. ಬುಡ್ಡಿ ಲಾಟಿನ ನೋಡ್ರಿ, ಇದು ಖತರ್ನಾಕೈತಿ. ಇದು ರೈಲ್ವೆ ಟೋಕನ್ ಚೀಲ ಅಂತ. ಹೌದು, ಮುಂಚೆ ರೈಲ್ವೆ ಸ್ಟೇಷನ್ಗೆ ಬಂದ್ ಕೂಡ್ಲೇನ ಇಲ್ಲಿ ನೋಡ್ಕೊಂಬಿಡ್ರಿ, ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಮಸ್ತ್ ಅವರ ಕೊಟ್ಟಾರ. ಇಲ್ಲಿ ನೋಡ್ರಿ, ತುಳುನಾಡಿನಲ್ಲಿ ಮನೆಗಳಲ್ಲಿ ದಶಕಗಳ ಹಿಂದೆ ಸಿಗ್ತಾ ಇದ್ದಂತಹ ವಸ್ತುಗಳು, ಪಾತ್ರೆ ಪಗಡಿಗಳೆಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ದೊಡ್ಡದ ಕಡಾಯಿ ಇದ್ದಂಗೆ ಐತಿ. ನಮ್ಮ ದರ್ಶ ಪೋಸ್ ಕೂಡ ಆತಾನ, ನಮ್ಮ ಸುಮಿತ್ ಇಲ್ಲಿ ಫೋಟೋ ತೆಗೆ ಆತಾನ. ಇದೇನಿದೆ, ಸ್ಟುಡಿಯೋ ಕ್ಯಾಮ್ರಾ ಅಂತಿದೆ. ಓಹೋ, ಸ್ಟುಡಿಯೋ ಕ್ಯಾಮ್ರಾ ನೋಡ್ರಿ. ಇಲ್ಲಿ ಹಿಂಗೊಂದು ಕ್ಯಾಮ್ರಾ ಇತ್ತು ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಸ್ಟುಡಿಯೋ ಕ್ಯಾಮ್ರಾ ಅಂತ. 1910 ಒಳಗಡೆ ಮೈಸೂರು ಸ್ಟಾರ್ ವಾರ್ತಾಪತ್ರಿಕೆ ಇತ್ತು. ಹೆಂಗಿತ್ತು ನೋಡ್ರಿ ಅದು, ಒಂದು ಶತಮಾನದ ಹಿಂದೆಗಡೆ. ಇಲ್ಲಿ ಪಂಚಾಂಗ ಹೆಂಗಿತ್ತು, ಹಾಡೆವು, ಲಿಪಿಗಳು ಹೆಂಗಿತ್ತು. ಇದು ಭೂತ ಕೋಲ ಎಲ್ಲ ಮಾಡ್ಬೇಕಾದ್ರ ಇರ್ತಾವಲ್ರಿ, ಅಡ್ಡು ಅಂತ, ಬೊಬ್ಬರ್ಗೆ ಅಂತ, ದೊತ್ತೆ ಕಾಲ್ ಚಿಕ್ಕು ಅಂತ.
ಆಕ್ಚುಲಿ ತುಳುನಾಡಿನ ಆಚರಣೆ ಗೊತ್ತಿದ್ದವ್ರಿಗೆ ಈ ಸ್ಟ್ಯಾಚ್ಯೂಗಳ ಬಗ್ಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಏ ಕಾಲದ ಟೈಪ್ ರೈಟರ್ಗಳು ನೋಡ್ರಿ ಅಲ್ಲಿ. ಮಸ್ತ್ ಅದಾವ. ಎಲ್ಲ ಭೂಮಾಪಕ ಅಂತ ಇಲ್ಲಿ ನೋಡ್ರಿ, ಅಲ್ಲಿ ಆಡಿಂಗ್ ಮೆಷಿನ್ ಅಂತ ಟೈಪಿಂಗ್. ಏರಿಯಲ್ ಕ್ಯಾಮ್ರಾ ಅಂತದ ನೋಡ್ರಿ, ಅದು ಏರಿಯಲ್ ಕ್ಯಾಮ್ರಾ. ಹಳೇ ಫೋನ್ ಏರಿಯಲ್ ಕ್ಯಾಮ್ರಾ, ಅದು ಕ್ಯಾಮ್ರಾನ ನೋಡ್ರಿ ಹೆಂಗದಾವೆಲ್ಲ ಕಲೆಕ್ಷನ್ಸ್. ಗ್ರಾಮಫೋನ್ ಎಷ್ಟು ದೊಡ್ಡದೈತೆ ನೋಡ್ರಿ. ಆಹಾ, ಇದು ಹಳೆ ಕ್ಯಾಸೆಟ್ಗಳದು, ಗ್ರಾಮಫೋನ್ ಕ್ಯಾಸೆಟ್ಗಳು. ರೇಡಿಯೋ ಅಲ್ಲ, ಗ್ರಾಮಫೋನ್. ದೇವ್ರಗಳು ಫೋಟೋಸ್ ಎಲ್ಲ ಅದಾವು. ಗ್ಲಾಸ್ ಪೇಂಟಿಂಗ್ ಅಂತ ಇದೆಲ್ಲಾನು. ಶರಿಯಲ್ ಚಿತ್ರವರ್ಣ ಅಂತ ಡಿಫ್ರೆಂಟ್ ಪೇಂಟಿಂಗ್ ಕಲೆಕ್ಷನ್ಸ್ ಅದಾವ್ರಿ. ಇದು ನೋಡ್ರಿ ಪ್ರೊಜೆಕ್ಟರ್. ನೀವು ಥಿಯೇಟರ್ನಾಗ ಕುತ್ಕೊಂಡು ಪಿಕ್ಚರ್ ನೋಡ್ತಿರಲ್ಲ, ಹಳೆ ಕಾಲದ ಪ್ರೊಜೆಕ್ಟರ್ ಹಿಂಗೆ ಇರ್ತಿದ್ವು ನೋಡ್ರಿ. ಈ ಸೈರನ್ ಆಕ್ಸಿಪಾತರ್ ಅಂತ ಪ್ರೊಜೆಕ್ಟರ್. ಇದು ಇಷ್ಟ ಹಳೆ ಶಿಲ್ಪಗಳು ಅದಾವು. ಜೊತೆಗೆ ಇಲ್ಲಿ ಪೇಪರ್ ಕಟಿಂಗ್ ಮಿಷನ್, ಹಳೆ ಪೇಪರ್ ಕಟಿಂಗ್ ಮಿಷನ್ ಹೆಂಗಿದೆ ನೋಡ್ರಿ. ನೋಡ್ರಿ ಇದು ಹಚ್ಚೊತ್ತ ಮಷಿನ್ ಅನ್ಸುತ್ತೆ. ಇದು ಹಚ್ಚೊತ್ತ ಮಷಿನ್ ಅನ್ಸುತ್ತೆ. ಹಾ, ನಾ ಹೇಳಲಿಲ್ಲ, ಕೊಲಂಬಿಯನ್ ಪ್ರೆಸ್ ಮೆಷಿನ್ ಇದು. 1813ನೇ ಇಸ್ವಿ ಪ್ರೆಸ್ ಮೆಷಿನ್. ನೋಡ್ರಿ, ಅಮೆರಿಕಾದ ಫಿಲಿಡೆಲ್ಫಿಯಾದೊಳಗೆ ತಯಾರಾಗಿದ್ದು 1813 ಆಮೇಲೆ ಇಲ್ಲಿ M40 ರಿಕ್ವೈರ್ಲೆಸ್ ರೈಫಲ್ ಇದು, ಅಮೇರಿಕನ್ ಮೇಡ್, 1955 ಒಳಗೆ ತಯಾರಾಗಿದ್ದು. ನೋಡ್ರಿ ಹೆಂಗೈತೆ. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲಾ ತರದ ಬಂದೂಕ್ ಅದಾವೆಲ್ಲ. ಬಂದೂಕು ಆಯುಧಗಳೆಲ್ಲ ಇಲ್ಲೇ ತುಂಬ್ಕೊಂಡವ್ರಿ. ಹಳೆ ಕಾಲದ ರಾಜರು ಬಳಸ್ತಾ ಇದ್ದಂತಹ ಅಥವಾ ಸೇನೆಯಲ್ಲಿ ಬಳಸ್ತಾ ಇದ್ದಂತಹ ಆಯುಧಗಳು, ಖಡ್ಗಗಳು. ಅದಾದ್ಮೇಲೆ ಬಂದೂಕ್ಗಳು ನೋಡ್ರಿ ಏನ್ ಮಸ್ತ್ ಅದಾವ. ಎಷ್ಟು ಉದ್ದನ ಖಡ್ಗ ಅದಾವ ಇಲ್ಲಿ, ಮಸ್ತ್ ಅದಾವಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಅವಾರ್ಡ್ಗಳದೆಲ್ಲ ಅದಾವ. ಇಲ್ಲಿ ಬಿಲ್ಲೆಗಳು, ಜ್ಞಾನಪೀಠ ಅವಾರ್ಡ್ದು, ಅದಾದ್ಮ್ಯಾಗ ಬೇರೆ ಬೇರೆ ಅವಾರ್ಡ್ಗಳದೆಲ್ಲ ಬಿಲ್ಲೆಗಳು ಅದಾವ. ಅಟ್ ದ ಸೇಮ್ ಟೈಮ್ ಅಂಚೆ ಚೀಟಿಗಳು ಅದಾವ, ಬರಹಗಾರದ್ದು, ಕವಿಗಳದು, ಸ್ವಾತಂತ್ರ್ಯ ಪೂರ್ವದ್ದು, ಅದಾದ ನಂತರದ್ದು, ಸ್ವಾತಂತ್ರ್ಯ ಹೋರಾಟಗಾರರದ್ದು. ಆಮೇಲೆ ಹಳೆ ನೋಡ್ರಿ, ಇಲ್ಲಿ ಎಲ್ಲಾ ದೇಶಗಳ ಕರೆನ್ಸಿ. 1910 ಒಳಗೆ ರಷ್ಯನ್ ಎಂಪೈರ್ ಈ ಕರೆನ್ಸಿ ಬಳಸ್ತಾ ಇತ್ತು. ಇಂಡಿಯಾ ಅಂಡ್ ಈ ಕಡೆ ಶ್ರೀಲಂಕಾದ 2010 ಒಳಗೆ ಬಳಸ್ತಾ ಇದ್ದಂತ ಕರೆನ್ಸಿ ಇದು. ಇದು ಸ್ಟೇಟ್ ಬ್ಯಾಂಕ್ ಆಫ್ ಪಾಕಿಸ್ತಾನದ ಕರೆನ್ಸಿ ನೋಡ್ರಿ. ಇದನ್ನು ಇಲ್ಲೊಂದಿಷ್ಟು ಕಾಯಿನ್ಸ್ ಅದಾವ ನೋಡ್ರಿ, ಎಲ್ಲ ಹಳೆ ಕರೆನ್ಸಿ. 25 ಪೈಸೆ ಐತಿ ನೋಡ್ರಿ, 10 ಪೈಸೆ ಐತಿ, 5 ಪೈಸೆ ಐತಿ,
ನನಗೆ ಬುದ್ಧಿ ಬರೋ ಅಷ್ಟೊತ್ತಿಗೆ ಅಂದ್ರೆ ನಾ 5 ಪೈಸೆ ನೋಡಿದ್ದೆ. ನಾ 5 ಪೈಸೆ ಚಾಲ್ತಿ ಒಳಗಿತ್ತು. 5 ಪೈಸೆ ಚಾಲ್ತಿ ಒಳಗೆ 25 ಪೈಸೆ ಅಂತೂ ಇತ್ತು. ನಾ 5 ಪೈಸೆ ನೋಡಂಗೆ, 10 ಪೈಸೆನೂ ನೋಡಂಗೆ. ಬಟ್ ಅಣ್ಣ 10 ಪೈಸೆ ಇದ್ವಲ್ಲ ಅಲ್ಲೇ ಚಾಲ್ತಿ ಒಳಗೆ ನಮಗ್ ಬುದ್ಧಿ ಬರೋ ಟೈಮಿಗೆ ಇತ್ತಲ್ಲ 5 ಪೈಸೆ ಅದೇ ಇತ್ತು. ಅದೇ ಇತ್ತು. ಇವೆಲ್ಲ ಇದ್ದಿದ್ವಿ. ನಾವು ಪ್ರೈಮರಿ ಟೈಮ್ನಾಗೆಲ್ಲ 25 ಪೈಸೆ ಅಂತೂ ಇದ್ದೇ ಇತ್ತು. ಅಷ್ಟು ನೋಡ್ಬಿಡ್ರಿ, ಇದು ಲ್ಯಾಟಿನ್ಗಳು, ಆಮ್ಯಾಗ ಪೆಟ್ರೋಮ್ಯಾಕ್ಸ್ಗಳು ಎಲ್ಲಾನು ಜೋತು ಬಿಟ್ಟಾರ ಇಲ್ಲಿ. ಇಲ್ಲಿ ನೋಡ್ರಿ, ಇಲ್ಲೊಬ್ಬ ಲ್ಯಾಟಿನ್ ಅದ ಇಲ್ಲಿ. ಅದೇ ಹೇಳಿದೆ ಪ್ರೊಜೆಕ್ಟರ್, ಇಲ್ಲೊಬ್ಬ ಲ್ಯಾಟಿನ್ ಅದಾನ, ಉಳಿಕೆ ಲ್ಯಾಟಿನ್ಗಳು ಇಲ್ಲಿ ಜೋತು ಇದ್ದಾವ. ಪೆಟ್ರೋಮ್ಯಾಕ್ಸ್ಗಳು ಅದಾವ, ಲ್ಯಾಟಿನ್ಗಳು ಅದಾವ. ಮಸ್ತ್ ಐತೆ ನೋಡಾಕ. ಒಂದ್ಸಲ ಪಯಣಕ್ಕೆ ಬರ್ರಿ. ಇಲ್ಲಿ ನೋಡ್ರಿ, ಇವ್ನ ಶೋಕಿನ ಮುಗಿವಲ್ದಿ ಒಂದು. ದರ್ಶ ಮುಗಿಸ್ಲಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂಥರ ಅಲ್ಲೇ ಗ್ರೌಂಡ್ ಫ್ಲೋರ್ ಪಕ್ಕದೊಳಗೆ ಒಂದು ಓಪನ್ ಸ್ಪೇಸ್ ಒಳಗೆ ಪಾರ್ಕ್ ತರ ಮಾಡಿ ಮೂರ್ತಿಗಳು ನೆಟ್ಟು ಒಂದ್ ಸ್ವಲ್ಪ ಗ್ರೀನ್ರಿ ಎಲ್ಲ ಬೆಳೆಸ್ಯಾರ. ಚಲೋ ಐತ್ರಿ. ನೀವು ಪಯಣಕ್ಕೆ ಒಂದ್ಸಲ ಭೇಟಿ ಕೊಡ್ಬೋದು. ನೀವು ಪಯಣಕ್ಕೆ ಅಂತಾನ ಬರ್ಬೇಕಾಗಿಲ್ಲ ಆಕ್ಚುಲಿ. ನೋಡ್ರಿ, ಫೈನಲಿ ಪಯಣ ಎಲ್ಲ ಇಡೀ ಮ್ಯೂಸಿಯಂ ಸುತ್ತಾಡಿ ಮುಗಿಸಿದ್ರಿ. ಸೊ ಪಯಣಾಗ ನೀವು ಇದಕ್ಕೆ ಡೆಡಿಕೇಟೆಡ್ ಆಗಿ ಬರ್ಬೇಕು ಅಂತ ಆರಾಮಾಗಿ ಬರ್ರಿ ಫ್ಯಾಮಿಲಿ ಜೊತೆಗೆ. ಮೈಸೂರಿಗೆ ಏನಾದ್ರು ಟ್ರಿಪ್ ಪ್ಲಾನ್ ಮಾಡಿದಾಗ ಪಯಣಾಗೂ ಬಂದು ಹೋಗ್ರಿ. ಆನ್ ದ ವೇ ಐತಿ ಮೈಸೂರು ಎಂಟ್ರೆನ್ಸ್ ಹತ್ರ ಶ್ರೀರಂಗಪಟ್ಟಣಕ್ಕೆ ಇದು ಸಂಬಂಧಪಟ್ಟದ್ದು. ಆದ್ರೆ ನಿಮ್ಗೆ ಮೈಸೂರು ಎಂಟ್ರೆನ್ಸ್ ಸಿಗುತ್ತೆ. ಸೊ ಚೆನ್ನಾಗೈತಿ. ಆ್ಯಂಡ್ ಕೆಫ್ಟೇರಿಯಾನು ಎಲ್ಲ ಐತಿ. ಚೆನ್ನಾಗಿ 50 ರೂಪಾಯಿ ಟಿಕೆಟ್. ಆರಾಮಾಗಿ ಬರ್ರಿ, ನೋಡ್ಕೊಂಡು ಮಸ್ಟ್ ವಾಚ್ ಅಂತ ನೋಡ್ಬೋದು. ಆರಾಮಾಗಿ ನೋಡ್ಬೋದು. ಒಳ್ಳೆ